ನಮಸ್ಕಾರ ಗೆಳೆಯರೇ, ಈ ಮಾನ್ಸೂನ್ನ ಕೊನೆಯ ರೈಡ್ ನಾವು ಸೇಂಟ್ ಮೇರಿಸ್ ಐಲ್ಯಾಂಡಿಗೆ ಹೊರಟಿದ್ದೇವೆ ಶೇಖರ್ ಅಣ್ಣನ ಜೊತೆ, ಹಾಗೂ ನಮ್ಮ ಜೊತೆ ರವಿ ಅವರಿದ್ದಾರೆ. ಇವತ್ತು ಸ್ವಲ್ಪ ಮಳೆ ಬಂದು ಹೋಯ್ತು, ಈಗ ವೆದರ್ ಸ್ವಲ್ಪ ಕ್ಲಿಯರ್ ಆಗಿದೆ. ನೋಡೋಣ, ಈಗ ಗಂಟೆ ಸುಮಾರು 4:15 ಆಗ್ತಾ ಬಂತು. ನಮ್ಮ ದೋಣಿ ಹೊರಟಿದೆ. ನಮ್ಮ ಜಾನ್ ಬಾಯ್ ಬಂದರು, ಜಸ್ಟ್ ಈಗ ಬಂದರು. ನಮ್ಮ ಜಾನ್ಸನ್ ಅವರು ಮುಂದೆ ಕೂತ್ಕೊಂಡಿದ್ದಾರೆ. ಈ ಸೀಸನ್ನ ಕೊನೆ ರೈಡ್ ಅಂತ ಅನಿಸ್ತಾ ಇದೆ, ಗೊತ್ತಿಲ್ಲ, ನೋಡೋಣ. ನೋಡಿ, ಮೋಡ ಕವಿದ ವಾತಾವರಣ. ಬಹಳ ಸುಂದರವಾದ ದೃಶ್ಯ. ಇವತ್ತು ತಾರೀಕು 21. ಇನ್ನು ಮಳೆಗಾಲ ಪ್ರಾರಂಭವಾದ ನಂತರ ಈ ಬೋಟ್ಗಳೆಲ್ಲ ಈ ಬಂದರಿನ ತೀರದಲ್ಲೇ ನಿಂತಿರ್ತದೆ. ಫಿಶಿಂಗಿಗೆ ನಮ್ಮ ಪರ್ಷಿಯನ್ ಹಾಗೂ ಲೇಲ್ಯಾಂಡ್ ಬೋಟ್ಗಳು ಹೋಗುವುದಿಲ್ಲ. ನೋಡಿ, ಸಾಲಾಗಿ ನಿಲ್ಲಿಸಿದ್ದಾರೆ. ಇವತ್ತು ವೆದರ್ ಫಾರ್ಕಾಸ್ಟಲ್ಲಿ ಹೇಳಿದ್ದಾರೆ ಸಮುದ್ರ ರಫ್ ಆಗುವಂತಹ ಸಾಧ್ಯತೆಗಳಿವೆ ಅಂತ. ನೋಡಿ, ಬೋಟ್ ಫಿಶಿಂಗ್ ಮುಗಿಸಿ ಎಲ್ಲ ರಿಟರ್ನ್ ಬರ್ತಾ ಇದೆ. ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಆ್ಯಸ್ ಯೂಶ್ವಲ್ ರೆಗ್ಯುಲರ್ ಆಗಿ ಇದೇ ದಾರಿಯಾಗಿ ಹೋಗೋದು ನಾವು. ನೋಡಿ, ಅದು ಕೋಸ್ಟ್ ಗಾರ್ಡ್ ಬೋಟ್, ಅದು ಅಲ್ಲಿ ಮುಂದೆ ನಿಲ್ಲಿಸಿದ್ದಾರೆ ನೋಡಿ. ನಮ್ಮ ಮಲ್ಪೆ ಸೀ ವಾಕ್, ಇಲ್ಲಿ ಟೂರಿಸ್ಟ್ ಬೋಟ್ ನಿಲ್ಲುವಂಥ ಜಾಗ ಇದು. ಈಗ ನೋಡಿ, ಟೂರಿಸ್ಟ್ ಬೋಟ್ ಎಲ್ಲ ದಡಕ್ಕೆ ಹೋಗಿದೆ. ಅಂದರೆ ಮೇ 15 ತಾರೀಕಿನ ನಂತರ, ಯಾಕೆಂದರೆ ಸಮುದ್ರ ರಫ್ ಇರ್ತದೆ, ಹಾಗಾಗಿ ನಿಲ್ಲಿಸಿದ್ದಾರೆ ಬೋಟು. ನಮ್ಮ ಮಲ್ಪೆ ಸೀ ವಾಕ್, ನಾವು ಇದೇ ದಾರಿಯಾಗಿ ಹೋಗೋದು ಯಾವಾಗಲೂ. ಈ ಕಡೆ ಪಡುಕೆರೆ. ನೋಡಿ, ರವಿ ಅವರು ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ, ಯಾಕೆಂದರೆ ಈಗ ನಾವು ಅಳಿವೆಯ ಬಾಗಿಲನ್ನು ಕ್ರಾಸ್ ಮಾಡಿ ಹೋಗ್ಲಿಕ್ಕಿದೆ. ನೋಡಿ, ಅಳಿವೆ ಕ್ರಾಸ್ ಮಾಡ್ತಾ ಇದ್ದೇವೆ ನಾವು. ಸಖತ್ ರಫ್ ಆಗಿದೆ ಸಮುದ್ರ. ಸಖತ್ ರಫ್ ಆಗಿದೆ ಸರ್. ನೀವು ನೋಡಿ, ನಾವೀಗ ಅಳಿವೆ ಬಾಗಿಲು ಕ್ರಾಸ್ ಮಾಡಿ ಮುಂದೆ ಬಂದ್ವಿ. ನೋಡಿ, ಮಲ್ಪೆ ಸೀ ವಾಕ್ನಿಂದ ಈ ಕಡೆ ಬಂದ್ವಿ. ನೋಡಿ, ನಮ್ಮ ಕೋಟ್ ಐಲ್ಯಾಂಡ್ ಹಾಗೂ ಲೈಟ್ ಹೌಸ್ ಐಲ್ಯಾಂಡ್ ಆ ಕಡೆ ಕಾಣ್ತಾ ಇರ್ತದೆ. ಈಗ ನಾವು ಸುಮಾರು ಒಂದು 15-20 ನಿಮಿಷದ ಪ್ರಯಾಣ ಬೆಳೆಸಲಿಕ್ಕಿದ್ದೇವೆ ಇಲ್ಲಿಂದ. ಸ್ವಲ್ಪ ರಫ್ ಇದೆ ಸಮುದ್ರ, ಹಾಗಾಗಿ ಒಂದು 20 ನಿಮಿಷ ಆಗ್ತದೆ ಇಲ್ಲಿಂದ ರೀಚ್ ಆಗಲಿಕ್ಕೆ ಸೇಂಟ್ ಮೇರಿಸ್. ನೋಡಿ, ಅಲ್ಲಿ ಡೆಕ್ಮಾ ಕಾಣಿಸ್ತಾ ಇದೆ ಅಲ್ವಾ, ಡೆಕ್ಮಾ. ಕಾಂಡಲೆಲ್ಲ ನಾವು ಸೇಂಟ್ ಮೇರಿಸ್ ತಲುಪ್ತಾ ಬಂದ್ವಿ. ನೋಡಿ, ಸಖತ್ ರಫ್ ಇತ್ತು, ಹೇಳುವಷ್ಟಲ್ಲ, ಸಾಧಾರಣ ರಫ್ ಇತ್ತು. ಮಾನ್ಸೂನ್ ಪ್ರಾರಂಭ ಆಗುವಂಥ ಟೈಮಲ್ಲಿ ಹೀಗೆ ಸಮುದ್ರ ಇನ್ನೂ ಜಾಸ್ತಿ ರಫ್ ಆಗ್ತದೆ. ಈಗ ಹೋಗಿ ಇಳಿತೇವೆ. ಮೊದಲು ನಮ್ಮ ಫುಡ್ ಐಟಮ್ ಹಾಗೂ ಐಸ್ ಬಾಕ್ಸ್ ಎಲ್ಲ ಇದೆ, ಇದನ್ನು ಇಳಿಸಿ ಮತ್ತೆ ನಿಮಗೆ ಮುಂದಿನ ಪ್ರಯಾಣ ತೋರಿಸ್ತೇನೆ. ನೋಡಿ, ನೆರಳಾಗಿದೆ, ಬಿಸಿಲಿಲ್ಲ, ಮೋಡ ಕವಿದ ವಾತಾವರಣ. ಸೇಂಟ್ ಮೇರಿಸ್ ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದ್ವಿ.
ಸೇಂಟ್ ಮೇರಿಸ್ ರೀಚ್ ಆಗ್ತಾ ಬಂದ್ವಿ ನಾವು. ನಾನು, ರವಿ, ಜಾನ್ಸನ್ ಬಾಯ್ ಹಾಗೂ ನಮ್ಮ ಶೇಖರಣ್ಣ, ನಮ್ಮ 4 ಜನರ ಟೀಮ್. ನಮ್ಮ ಶೇಖರಣ್ಣ ನಮ್ಮನ್ನು ಬಿಟ್ಟು ಹಿಂದೆ ಹೋಗ್ತಾ ಇದ್ದಾರೆ. ಐಲ್ಯಾಂಡಲ್ಲಿ ನಮ್ಮ ಟೀಮ್ ಅಂದರೆ ನಾವು 4 ಜನ ಮಾತ್ರ. ನಮ್ಮ ಐಸ್ ಬಾಕ್ಸ್ ಹಾಗೂ ನಮ್ಮ ಫಿಶಿಂಗ್ ಸ್ಟಿಕ್ ಎಲ್ಲ ತಗೊಂಡು ಬಂದು ಇಲ್ಲಿ ಸಮುದ್ರ ತೀರದಲ್ಲಿ ಇಟ್ಟಿದ್ದೇವೆ. ಈಗ ಇದನ್ನು ಹಿಡ್ಕೊಂಡು ಅಲ್ಲಿ ಮುಂದೆ ಒಂದು ಕಡೆ ಹಟ್ಟಿದೆ, ಅಲ್ಲಿ ತಗೊಂಡೋಗಿ ಇಡೋಣ. ನಮ್ಮ ಶೇಖರಣ್ಣ ಹೋದರು. ಈ ಸೇಂಟ್ ಮೇರಿಸ್ ಐಲ್ಯಾಂಡ್ನ ರಾಕ್ಸ್ ಎಲ್ಲ ನೋಡಿ ಅಲ್ಲಿ ನೋಡಿ, ಒಳ್ಳೆ ಟೈಲ್ಸ್ ಹಾಕಿ ಇಟ್ಟಾಗೆ, ಇಂಟರ್ಲಾಕ್ ಹಾಕಿ ಇಟ್ಟಾಗೆ ಕಾಣಿಸ್ತದೆ ನೋಡಿ. ಸ್ವಲ್ಪ ಡಿಫ್ರೆಂಟ್ ರಾಕ್ಸ್ ಇದ್ದು. ನೋಡಿ, ಇದು ಎಂಟ್ರಿ ಪ್ಲೇಸ್. ಹಾಂ, ಐಸ್ ಮಾತ್ರ ಮುಲುಪಾಡು, ಬ್ಯಾಗ್ ಪೂರ ಓಲ್ದಿಕ್ಕ. ಹಾಂ ಪೈ, ನಾವೀಗ ತಂದ ಐಸನ್ನೆಲ್ಲ ಬಾಕ್ಸಲ್ಲಿ ತುಂಬಿಸಿರ್ತೇವೆ. ಮತ್ತು ನೀರು ಹಾಕ್ತೇನೆ, ಬೆಚ್ಚೆತ್ತೀನಿ ಅಲ್ಪ ಅದು. ಗಾಳಿ ಐತೆ. ಐಸೆಲ್ಲ ತುಂಬಿಸಿ ಆಯಿತು. ಇಲ್ಲಿಂದ ನಾವು ಮುಂದೆ ಹೋಗೋಣ. ಅಲ್ಲಿ ಒಂದು ಸಣ್ಣ ಹಟ್ಟಿದೆ, ಅಲ್ಲಿ ಹೋಗಿ ನಮ್ಮ ಬ್ಯಾಗ್ ಎಲ್ಲ ಅಲ್ಲಿ ಇಡೋಣ. ನೋಡಿ, ಇಲ್ಲೆಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಸೇಂಟ್ ಮೇರಿಸ್ ದ್ವೀಪವು ಬಲಾಸ್ಟ್ ರಯೋಡೆ ಸೈಟು ವರ್ಗದ ಶಿಲೆಯಿಂದ ರಚನೆ ಆಗಿದೆ ಅಂತ ಇಲ್ಲೆಲ್ಲ ಡೀಟೇಲ್ ಹಾಕಿದ್ದಾರೆ ನೋಡಿ. ನಿಮಗೆ ಕಾಣಿಸ್ತಾ ಇರ್ಬೋದು, ಎಲ್ಲ ಓದಿ. ಇದನ್ನು ಸ್ವಲ್ಪ ಪಾಸ್ ಮಾಡ್ತೇನೆ ನೋಡಿ. ಈ ರಾಕ್ಸ್ ಎಲ್ಲ ನಿಮಗೆ ಮುಂದೆ ತೋರಿಸ್ತೇನೆ ನಾನು, ಬನ್ನಿ ಹೋಗೋಣ. ಈ ಸೀಸನ್ನ ಲಾಸ್ಟ್ ಫಿಶಿಂಗ್ ಟ್ರಿಪ್ ನಮ್ಮದು. ನಮ್ಮ ರವಿ ಅವರು ವಿಡಿಯೋ ಮಾಡ್ತಾ ಇದ್ದಾರೆ. ನಮ್ಮ ರವಿ ಅವರು ಸುಮಾರು 20 ವರ್ಷಗಳಿಂದ ರಾಡ್ ಫಿಶಿಂಗ್ ಮಾಡ್ತಾ ಇದ್ದಾರೆ. ಈಗ ವ್ಯೂ ಅಂತೂ ತುಂಬ ಸುಂದರವಾಗಿದೆ. ತಂಪಾದ ಗಾಳಿ ಕೂಡ ಬೀಸ್ತಾ ಇದೆ. ತುಂಬ ಜೋರಾಗಿ ಗಾಳಿ ಇಲ್ಲ, ಸ್ವಲ್ಪ ಗಾಳಿ ಬೀಸ್ತಾ ಇದೆ. ಮಳೆ ಬಂದು ಹೋಗಿದೆ. ಇಲ್ಲಿ ಹಟ್ಟೆಲ್ಲ ಮಾಡಿಟ್ಟಿದ್ದಾರೆ. ಮತ್ತು ಇಲ್ಲಿ ಫುಡ್ ಎಲ್ಲ ಸರ್ವ್ ಮಾಡ್ತಾಯಿದ್ರು. ಹೋಟೆಲ್ಸ್ಗಳೆಲ್ಲ ಇತ್ತು, ಈಗೆಲ್ಲ ರಿಮೂವ್ ಮಾಡಿದ್ದಾರೆ. ಈ ಸರಿ ಟೆಂಡರ್ ಬೇರೆ ಜನರಿಗೆ ಹೋಗಿದೆ, ಹಾಗಾಗಿ ಮುಂಚೆ ಇದ್ದವರು ಕ್ಲೋಸ್ ಮಾಡಿ ಹೋಗಿದ್ದಾರೆ. ಇಲ್ಲಿ ನೋಡಿ, ವ್ಯೂ ನೋಡಿ, ಮುಂದೆ ಸುಂದರವಾದ ವ್ಯೂ ನೋಡಿ. ನಾವೀಗ ನಮ್ಮ ಬ್ಯಾಗ್ಗಳನ್ನೆಲ್ಲ ಈ ಹಟ್ಟಿನ ಹತ್ರ ಇಟ್ಟು ಹೋಗ್ತೇವೆ. ಈಗ ನನ್ನ ಫಿಶಿಂಗ್ ರಾಡ್ ತೆಗೆದು ಮೋಟ್ರೆಲ್ಲ ಫಿಕ್ಸ್ ಮಾಡಿ ಫುಲ್ ಸೆಟಪ್ ಎಲ್ಲ ರೆಡಿ ಮಾಡಿ ನಂತರ ಮುಂದ್ಗಡೆ ಹೊರಡೋಣ. ಸಮುದ್ರ ತುಂಬ ರಫ್ ಆಗಿದೆ ನೋಡಿ, ನೀರು ಮೇಲೇ ಚೆಲ್ತಾ ಇದೆ ನೋಡಿ. ತುಂಬ ಗಾಳಿ ಇರೋದ್ರಿಂದ ಕಾಸ್ಟಿಂಗ್ ಮಾಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ನಮ್ಮ ರವಿ ಅವರು ಕಾಸ್ಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ. ವ್ಯೂ ಅಂತೂ ಸಖತ್ತಾಗಿದೆ. ಸಮುದ್ರ ತುಂಬ ರಫ್ ಆಗಿದೆ ನೋಡಿ. ಅಲ್ಲಿ ಕ್ಲಿಫ್ ಜಂಪ್ ಮಾಡಲಿಕ್ಕೆ, ಕ್ಲಿಫ್ ಡೈವಿಂಗ್ ಮಾಡಲಿಕ್ಕೆ ಅಲ್ಲಿ ಆಪ್ಷನ್ ಮಾಡಿಟ್ಟಿದ್ದಾರೆ ಸೆಟಪ್ ಎಲ್ಲ. ಸೀಸನಲ್ಲಿ ಅಂದರೆ ಸೆಕೆಗಾಲದಲ್ಲಿ ನೀರು ತುಂಬಿರುವ ಸಮಯದಲ್ಲಿ ಅಲ್ಲಿ ಕ್ಲಿಫ್ ಡೈವಿಂಗ್ ಮಾಡಲಿಕ್ಕೆ ಆಪ್ಷನ್ ಇದೆ. ಮಳೆಗಾಲ, ಗಂಟೆ 6 ಆಗ್ತಾ ಬಂತು, ಏನು ಮೀನು ಸಿಗಲಿಲ್ಲ. ಇನ್ನು ನಾಳೆ ಬೆಳಗ್ಗೆನೇ ಏನಾದರೂ ಸಿಗ್ಬೋದೇನೋ, ಯಾಕೆಂದರೆ ಇನ್ನು ನೈಟ್ ಫಿಶಿಂಗ್ ಮಾಡೋದು ಡೌಟ್. ಗಾಳಿ ಇದ್ರೆ ಆಗಲಿಕ್ಕಿಲ್ಲ, ನೋಡೋಣ. ಗೆಳೆಯರೇ, ಈಗಷ್ಟೇ ಒಂದು ಟ್ರೆವೆಲಿ ಹೊಡೆದಿದೆ, ಜಸ್ಟ್ ಈಗ ಹೊಡೆದದಷ್ಟೇ. ಟ್ರೆವೆಲಿ ಸೈಜ್ ನೋಡಿ, ಸುಮಾರು 3/4 kg ಆಗ್ಬೋದು ಸೈಜ್. ಸುಮಾರು 3/4 kg ಸೈಜ್ನ
ಟ್ರೆವೆಲ್ ಹೊಡೆದಿದೆ. ಸೈಂಟ್ ಮೇರಿಸ್ ಐಲ್ಯಾಂಡಿಗೆ ಬಂದು ಬಹಳ ಹೊತ್ತಿನವರೆಗೆ ಕಾಸ್ಟ್ ಮಾಡಿದೆ. ಕೊನೆಗೆ ಒಂದು ಕ್ಯಾಚ್ ಆಯಿತು ಟ್ರೆವೆಲಿ. ಇದನ್ನೀಗ ತೆಗೆದಿಡೋ ನೋಡೋಣ. ಈಗ ರಾತ್ರಿವರೆಗೆ ಟೈಮ್ ಇದೆ. ಈಗ ಕತ್ತಲಾಗ್ತಾ ಬಂತು, ಮಳೆ ಪ್ರಾರಂಭವಾಗಿದೆ, ಹನಿ ಹನಿ ಬೀಳ್ತಾ ಇದೆ. ಬ್ಯಾಗೆಲ್ಲ ಇಲ್ಲಿ ಇಟ್ಟಿದ್ದೇವೆ ನೋಡಿ. ನಮ್ಮ ಫುಡ್ ಇಲ್ಲಿ ನೇತಾಡಿಸಿ ಇಟ್ಟಿದ್ದೇವೆ. ಇಲಿಗಳದ್ದು ತುಂಬ ಕಾಟ ಇದೆ ಇಲ್ಲಿ, ಅದಕ್ಕಾಗಿ ನೋಡಿ. ಈಗ ಗಂಟೆ 7:30 ಆಯಿತು. ಮಳೆ ಬರುವ ಚಾನ್ಸಸ್ ಇದೆ. ಹನಿ ಹನಿ ಬೀಳ್ತಾ ಇದೆ. ಜೋರಾಗಿ ಮಳೆ ಬಂದರೆ ಕಷ್ಟ. ರಾತ್ರಿ ಎಲ್ಲ ಸ್ಪಿನ್ನಿಂಗ್ ಮಾಡಲಿಕ್ಕಾಗಲ್ಲ. ಒಂದು ಕೊಕ್ಕರ್ ಸಿಕ್ತಲ್ಲ ನನಗೆ, ಅದನ್ನು ಐಸ್ ಬಾಕ್ಸಲ್ಲಿ ಹಾಕಿ ಬಂದಿದ್ದೇನೆ. ಇನ್ನು ಒಂದು 10 ಗಂಟೆಗೆ 10-10:30ಗೆ ನೀರು ಟರ್ನ್ ಆಗ್ತದೆ, ಅಂದರೆ ಇಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಈಗ ಫುಲ್ ಆಗ್ತಾಯಿದೆ ನೋಡಿ. ನಮ್ಮ ರವಿ ಅವರು ಕ್ರ್ಯಾಕ್ ಜಾಕ್ ತಂದಿದ್ದಾರೆ. ನಾನು ಮತ್ತು ರವಿ ಅವರಿಬ್ಬರು ತಿಂತಾ ಇದ್ದೇವೆ ಕ್ರ್ಯಾಕ್ ಜಾಕ್. ಅರ್ಜೆಂಟಲ್ಲಿ ಬರೋದು ನಾವು ಯಾವತ್ತು. ಬರುವಾಗ ಏನು ತರಬೇಕು ಏನು ತರಬಾರ್ದು ಅಂತೆಲ್ಲ ಮಿಸ್ ಮಾಡ್ಕೊಂಡು ಬರ್ತೇವೆ. ಇದು ನಮ್ಮ ಜಾನ್ ಬಾಯಿಗೆ ಸಿಕ್ಕಿರೋ ಮೀನುಗಳು ನೋಡಿ. ಕುಕ್ಕರ್ ಸೈಜ್ ಇದೆ. ಐಸ್ ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದಾರೆ ಜಾನ್ ಬಾಯ್. ಬೆಳಗ್ಗೆವರೆಗೆ ಫ್ರೆಶ್ ಆಗಿರ್ಬೇಕು ಅದಕ್ಕೆ. ಮತ್ತು ನಮ್ಮ ಜಾನ್ಸನ್ ಅವರಿಗೆ ನೋಡಿ ಒಂದು ಫಿಂಗರ್ ಮಾರ್ಕ್ ಆಗಿದೆ, ಮತ್ತೆರಡು ಸಣ್ಣ ಸಣ್ಣ ಗ್ರೂಪರ್. ನಮ್ಮ ಜಾನ್ ಬಾಯ್ಗೆ ಇನ್ನೊಂದು ಕೊಂದಲ್ ಫಿಶ್ ಆಗಿದೆ. ನನಗೆ ಸಿಕ್ಕಿರೋ ಕೊಕ್ಕರ್ ನೋಡಿ. ಅದನ್ನು ಐಸ್ ಬಾಕ್ಸಲ್ಲಿ ಹಾಕಿಟ್ಟಿದೆ. ಬೆಳಗ್ಗೆವರೆಗೆ ಫ್ರೆಶ್ ಆಗಿರ್ತದೆ. ವೆಯ್ಟ್ ಆಗ್ಬಿಡ ಬರ್ತೀವಿ ಇರಲಿ ಬಾಕ್ಸ್ ಒಳಗಡೆ. ಒಂದು ಕರ ನಾನು ಐಸ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೇನೆ ಅಲ್ಲಿ. ಅದು ನನ್ನ ಬಾಕ್ಸ್, ದೊಡ್ಡ ಬಾಕ್ಸ್. ಇದು ಜಾನ್ ಬಾಯ್ದು, ಇದು ಜಾನ್ಸನ್ ಅವ್ರದ್ದು. ನಮ್ಮ ರವಿ ಅವರು ಆ ಕಡೆ ಕಾಸ್ಟ್ ಮಾಡ್ತಾ ಇದ್ದಾರೆ. ನಾವೀಗ ಮುಂದುಗಡೆ ಹೋಗಿ ನೋಡೋಣ. ಇನ್ನು ನೈಟಿಗೆ ಏನಾದರೂ ಮೀನು ಕ್ಯಾಚ್ ಆದರೆ ಅದನ್ನು ವಿಡಿಯೋ ಮಾಡಲಿಕ್ಕಾದರೆ ಮಾಡ್ತೇನೆ, ಇಲ್ಲದಿದ್ದರೆ ಬೆಳಗ್ಗೆ ನಿಮಗೆ ತೋರಿಸ್ತೇನೆ ಏನೆಲ್ಲ ಸಿಕ್ಕಿದೆ ಅಂತ. ಈಗ ಮಾರ್ನಿಂಗ್ ಕ್ಯಾಚ್ ಸ್ನ್ಯಾಪರ್ ಆಗಿದೆ ಸೈಂಟ್ ಮೇರಿಸ್ ಐಲ್ಯಾಂಡ್ನಲ್ಲಿ ನೋಡಿ. 2ನೇ ಕ್ಯಾಚ್ ಇದು. ಒಂದು ಕೊಕ್ಕರ್ ಆಗಿತ್ತು. ಸುಮಾರು ಒಂದು 2 kg ಸೈಜ್ ಇರ್ಬೋದು. ಕೆಂಬೇರಿ ಸೈಜ್ ನೋಡಿ. ಕೆಂಬೇರಿ ಸಖತ್ತಾಗಿ ಲಾಕ್ ಆಗಿದೆ. Ranford C5000 XG ಹಾಗೂ ಫ್ಯಾಂಟಮ್ ಸ್ನ್ಯಾಪರ್ ರಾಡ್. ಡೈವಾ ಸಾಲ್ಟಿಗಾ ಬ್ರೇಡ್ 0.23 mm 44 LB ಹಾಗೂ 60 LB ಫ್ಲೋರೋ ಕಾರ್ಬನ್ ಹಾಕಿದ್ದೇನೆ. ಸೈಜ್ ನೋಡಿ. ಗೆಳೆಯರೆ, ಒಂದು ಸಕ್ಕ ಸೈಜ್ನ ಕೆಂಬೇರಿ ಆಗಿದೆ. ಕೆಂಬೇರಿ ಸೈಜ್ ನೋಡಿ. ಇದನ್ನೀಗ ಇಲ್ಲೇ ನೀರಲ್ಲಿ ಬಿಡೋಣ. ಇದು 2ನೇ ಕ್ಯಾಚ್ ಇವತ್ತಿದ್ದು. ಬಿಡ್ಕತೆ ಬಿಡಲಿ ಎನ್ನೆಲ್ಲ ಬಿಡ್ಲಿಕ್ಕೆ ಇಟ್ಟು ಬರಲಿ ಒಂದಿಂದ ಒಂಜಿಗೆ. ಇದು ನಮ್ಮ ರವಿ ಅವರಿಗೆ ಆಗಿರೋದು ಆಂಬಾಯ್. ಸುಮಾರು 1 kg ಸೈಜ್ ಆಗ್ಬೋದು. ಆಂಬಾಯ್ ಸೈಜ್ ನೋಡಿ. ಇದನ್ನು ನಾವು ಸ್ನ್ಯಾಪರ್ ಜೊತೆ ಬಿಡೋಣ. ಗೆಳೆಯರೆ, ಜಸ್ಟ್ ಈಗ ಒಂದು ಕೊಕ್ಕರ್ ಆಗಿದೆ. ಸುಮಾರು 1 kg ಸೈಜ್ ಇದೆ. ಇದು 3ನೇ ಫಿಶ್ ಇವತ್ತಿದ್ದು ನಂದು. ಎಲ್ಲ ಒಟ್ಟಿಗೆ ತೋರಿಸ್ತೇನೆ ಕೊನೆಗೆ. ಈಗ ಮೀನು ಬೈಟ್ ಆಗ್ತಾ ಇದೆ, ಫಿಶಿಂಗ್ ಮಾಡ್ತೇನೆ. ಗೆಳೆಯರೆ, ಇದು 4ನೇ ಕೆಂಬೇರಿ ನೋಡಿ. ಸುಮಾರು 1 kg ಆಗ್ಬೋದು ಸೈಜ್ ನೋಡಿ. ನನ್ನ ಸೆಟಪ್ ನೋಡಿ. ಫ್ಯಾಂಟಮ್ 8 feet ರಾಡ್ ಹಾಗೂ ಶಿಮಾನೋ ವ್ಯಾನ್ಫೋರ್ಡ್ C5000 XG. ಸಕಲ್ ಸೈಜ್ನ ಕೆಂಬೇರಿ. ಇದನ್ನೀಗ ಬೇರೆ ಮೀನಿನ ಜೊತೆ ಬಿಡೋಣ.
हाँ वीडियो तुम्हारे ಹಂಗೆ ಕನಪು ಜೊತೆ ಯಾಪ ಪಾಡು ಜೊತೆ ಹಂಗೆ ನೀನು ಹಾಕು ಯಾವ ಪ್ಲೇಸಲ್ಲಿ ನಿಂತು ಕಾಸ್ಟ್ ಮಾಡ್ತಾರೆ ಅಂತ ನೋಡಿ. ಹೊಡಿತಾ ಇದೆ ಮೇಲೆ. ಈಗ ಗಂಟೆ 8 ಆಯಿತು. ನಮ್ಮ ಶೇಖರಣ್ಣ ಬಂದಿದ್ದಾರೆ, ಹಾಗಾಗಿ ಇನ್ನು ಹೊರಡಬೇಕು. ಈಗ ಮೀನನ್ನೆಲ್ಲ ನೀರಲ್ಲಿ ಬಿಟ್ಟಿದ್ದೇನೆ, ಅದನ್ನು ಹಿಡ್ಕೊಂಡು ಈಗ ಕ್ರಾಸ್ ಮಾಡಬೇಕಿತ್ತು. ಕಾಲ ಹತ್ರ ಬಂದು ನೀರು ಹೊಡಿತಾ ಇದೆ ನೋಡಿ. ಕಾಲ ಹತ್ರ ಬಂದು ಹೊಡೆದು ಹೋಗ್ತಾ ಇದೆ ನೀರು. ಮಲಗಿ ಎದ್ದ ನಂತರ 3 ಮೀನು ಹಿಡಿದೆ. ಒಂದು ಸ್ನ್ಯಾಪರ್, 2 ಸ್ನ್ಯಾಪರ್, ಮತ್ತೊಂದು GT ಟ್ರೆವೆಲಿ ಹಿಡಿದಿದ್ದೇನೆ. ಈಗ ಹೊರಡ್ತೇನೆ. ಇನ್ನು ಮೀನನ್ನೆಲ್ಲ ಚೀಲದಲ್ಲಿ ಹಾಕಿ ಬ್ಯಾಗನ್ನೆಲ್ಲ ಪ್ಯಾಕ್ ಮಾಡಿ ರಾಡೆಲ್ಲ ಮಡಿಸಿ ಹೊರಡಬೇಕು. ಮೀನನ್ನು ಹಿಡಿಯೋದು ವಿಡಿಯೋ ಮಾಡಬೇಕಂತ ಅನ್ಸ್ಕೊಂಡಿದ್ದೆ. ಮೀನು ಬೈಟ್ ಆಗೋದು ನಿಮಗೆ ತೋರಿಸ್ಬೇಕಂತ ಇದ್ದೆ, ಆದರೆ ನೈಟ್ ಏನು ಜಾಸ್ತಿ ಫಿಶಿಂಗ್ ಆ್ಯಕ್ಟಿವಿಟಿ ಇರಲಿಲ್ಲ. ಹಾಗಾಗಿ ಬೆಳಗ್ಗೆ ಕೂಡ ಅಷ್ಟೇನು ಇರಲಿಕ್ಕಿಲ್ಲ ಅಂತ ಅನ್ಸ್ಕೊಂಡು ಕ್ಯಾಮರಾ ತೆಗೆದಿಟ್ಟು ಬಂದೆ. ಲಕ್ಕಿಲಿ ಮೀನು ಸಿಕ್ತು. ನಿಮಗೆ ಮೀನು ಹಿಡಿಯೋದನ್ನು ತೋರಿಸ್ಲಿಕ್ಕಾಗಲಿಲ್ಲ. ಈಗ ನಾವು ಹೊರಡ್ತಾ ಇದ್ದೇವೆ, ಮೀನು ತೋರಿಸ್ತೇನೆ. ಗೆಳೆಯರೆ, ಇವತ್ತಿನ ಫಿಶಿಂಗ್ ಸೆಷನ್ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನೋಡಿ, ನಾವು ಹಿಡಿದಿರೋ ಮೀನನ್ನೆಲ್ಲ ಈಗ ನೀರಲ್ಲಿ ಬಿಟ್ಟಿದ್ದೇನೆ, ಇಲ್ಲೇನು ತೆಗಿತೇನೆ. ನಾನು ಹಾಗೂ ನಮ್ಮ ರವಿ ಅವರು ನಾವಿಬ್ಬರು ಸ್ಪಿನ್ನಿಂಗ್ ಮಾಡ್ತಾ ಇದ್ವಿ. ನಮ್ಮ ಜಾನ್ ಬಾಯ್ ಹಾಗೂ ಜಾನ್ಸನ್ ಅವರು ಕೈಗಾಳು ಹಾಕ್ತಾಯಿದ್ರು. ಅವರಿಗೆ ಒಂದು ಸುಮಾರು ಒಂದು ಅರ್ಧ ಮುಕ್ಕಾಲು ಕೆಜಿ ಸೈಜ್ನ GT ಕೂಡ ಆಗಿತ್ತು ಬೇಗ, ಅಂದರೆ ನಾವು ಬಂದ ತಕ್ಷಣ. ಮತ್ತೇನಾಗಿದೆ ಅಂತ ಗೊತ್ತಿಲ್ಲ. ರಾತ್ರಿಯೆಲ್ಲ ಅವರು ಫಿಶಿಂಗ್ ಮಾಡ್ತಾಯಿದ್ರು. ಈಗ ಮೀನನ್ನು ತೆಗೆದು ನಾವು ಹೊರಡ್ತೇವೆ. ಮೀನನ್ನು ಇಲ್ಲಿ ಬಿಟ್ಟಿದ್ದೇವೆ, ಮೀನನ್ನು ತೆಗೆಯೋಣ. ಸ್ನ್ಯಾಪರ್ ಆಲ್ಮೋಸ್ಟ್ ಮಲಗಿದೆ. ಸ್ನ್ಯಾಪರ್ ಬಿಗ್ ಸೈಜ್ ಸ್ನ್ಯಾಪರ್. हाँ भाई, ini dikurnya ಕೈ ಪಾಡಿ ಅತ್ತೆ ಕ್ರಾಸ್ ಮಾಡಿ ಬರ್ನವರ ಹೆಚ್ಚು ಕೊಕ್ಕರ್ GT ಮತ್ತೆ ಜೀವಾಣು ಅಂದ್ರೆ ಸ್ನ್ಯಾಪರ್ ಜಸ್ಟ್ ಈಗ ಕ್ಯಾಚ್ ಮಾಡಿದ್ದು. ಜೀವ ಇದೆ ನೋಡಿ. ಸ್ನ್ಯಾಪರ್ಸ್ ಯಸ್, ಕಮ್ ಆನ್. ಓ ಮೈ ಗಾಡ್, ಸರಿ ಮಾಡ್ಕೊಳ್ಳೋಣ. ಒಂಜಿಂದ ಹೋಗು. 1 kg ಉಂಟಾ? 1 kg 100 ಗ್ರಾಮ್ ಮಂಚೊಪ್ಪು, ಸುಮಾರು 1 kg ಸೈಜ್ನ ಕೆಂಬೇರಿ, ಮತ್ತು 2.5 kg ಸೈಜ್ನ ಕೆಂಬೇರಿ, ಮತ್ತು ಇನ್ನೊಂದು ಬ್ಲಬರ್ ಲಿಪ್ ಸ್ನ್ಯಾಪರ್ ಅಂದರೆ ಅಂಬೈ, ಸುಮಾರು 1 kg 100 ಗ್ರಾಮ್ 200 ಗ್ರಾಮ್ ಇರ್ಬೋದು. ಹಾಗೊಂದು GT ಸುಮಾರು 3/4 kg ಸೈಜ್ನ GT ಆಗಿದೆ. ಇದು ಸುಮಾರು ಬಂದೀಗ. ಇವತ್ತಿನ ಸಖತ್ ಕ್ಯಾಚ್. ನಾನೀಗ ಹಿಡ್ಕೊಂಡು ಹೋಗ್ಬೇಕು, ಹೊರಡೋಣ. ನಮ್ಮ ದೋಣಿ ಬಂತು, ಈಗ ನಾವು ಹೊರಡ್ತಾ ಇದ್ದೇವೆ. ಐಸ್ ಬಾಕ್ಸಲ್ಲಿ ಒಂದು ಕುಕ್ಕರ್ ಹಾಕಿಟ್ಟಿದೆ, ನಿನ್ನೆ ರಾತ್ರಿ ಸಿಕ್ಕಿದ್ದು.
ನೋಡಿ ಇವತ್ತು ಸಿಕ್ಕಿದ ಮೀನುಗಳು 2 ಕೊಕ್ಕರ್, 1 ಆಂಬೈ ಮತ್ತು 2 ಸ್ನ್ಯಾಪರ್ ಆಗಿದೆ. ಆಂಬೈ ರವಿ ಅವರಿಗೆ ಆಗಿರೋದು, 2 ಸ್ನ್ಯಾಪರ್, 2 ಕೊಕ್ಕರ್ ನನಗೆ ಆಗಿರೋದು. ಚೀಲದಲ್ಲಿ ಹಾಕೋಣ. ಚೀಲ ಹೊರಡೋಣ. ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಟಾಟಾ, ಬಾಯ್ ಬಾಯ್. ಸಿ ಯು ಫ್ರಮ್ ಸೇಂಟ್ ಮೇರಿಸ್ ಐಲ್ಯಾಂಡ್.